ಅನೈತಿಕ ಸಂಬಂಧದ ಹಿನ್ನೆಲೆ ಈರುಳ್ಳಿ ವ್ಯಾಪಾರಿಯ ಕೊಲೆ ಆಗಿದೆ. ಮಹಿಳೆಯ ಹೊಸ ಲವರ್ನಿಂದ ಹಳೆ ಲವರ್ ಹತ್ಯೆ ಮಾಡಲಾಗಿದೆ. ಅನೈತಿಕ ಸಂಬಂಧದ ಹಿನ್ನೆಲೆ ಈರುಳ್ಳಿ ವ್ಯಾಪಾರಿಯನ್ನ ಕೊಲೆ ಮಾಡಲಾಗಿದೆ. ಮಹಿಳೆಯ ಹೊಸ ಲವರ್ನಿಂದ ಅದೇ ಮಹಿಳೆಯ ಹಳೆ ಲವರ್ನ ಹತ್ಯೆ ಮಾಡಲಾಗಿದೆ. ಬೆಂಗಳೂರಿನ ಕಾಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು. ತಮಿಳುನಾಡಿನಿಂದ ವ್ಯಾಪಾರಕ್ಕೆ ಅಂತ ಈ ಮಹಿಳೆ ಬಂದಿದ್ರು. ಆ ವ್ಯಕ್ತಿ ಬಂದು ಆ ಮಹಿಳೆಯನ್ನ ಪರಿಚಯ ಮಾಡಿಕೊಂಡಿದ್ದಾರೆ. ಆಗಾಗ ಮಹಿಳೆ ಮನೆಗೂ ಕೂಡ ಹೋಗಿ ರಾಮಚಂದ್ರ ರೆಡ್ಡಿ ಇತ್ತೀಚೆಗೆ ಮಹಿಳೆಗೆ ಪರಿಚಯ ಮಾಡಿಕೊಂಡಿದ್ರು. ಹರೀಶ್ ಎಂಬಾತ ಇತ್ತೀಚೆಗೆ ಮಹಿಳೆಗೆ ಪರಿಚಯ ಆಗಿದ್ದ. ಮಹಿಳೆ ಜೊತೆ ಸಂಬಂಧ ಇರೋದನ್ನ ಈ ಹರೀಶ್ ಸಹಿಸಿಲ್ಲ. ದ್ವೇಷ ದೇವಸ್ಥಾನದ ಬಳಿ ರಾಮಚಂದ್ರ ರೆಡ್ಡಿ ಮಲಗಿದ್ದಾಗ ಕೊಲೆ ಮಾಡಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಕೊಲೆ ಆರೋಪಿ ಹರೀಶ್ ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ. ಕೊಲೆ ಆಗಿರುವಂತಹ ರಾಮಚಂದ್ರ ರೆಡ್ಡಿ, ಈ ಹರೀಶ್ ಎನ್ನುವಂತವನು ಹೊಸ ಲವರ್. ಈತನೇ ಈ ಮಹಿಳೆಯ ಹಳೆ ಲವರ್ ಅನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಹೊಸ ಲವರ್ ಹರೀಶ್ ತಮಿಳುನಾಡಿನಿಂದ ಬಂದು ಆಗಾಗ ಈ ಮಹಿಳೆಯನ್ನ ಪರಿಚಯ ಮಾಡಿಕೊಂಡಿದ್ದ. ಆದ್ರೆ ಈ ಮಹಿಳೆ ಇತ್ತೀಚೆಗೆ ರಾಮಚಂದ್ರ ರೆಡ್ಡಿ ಅನ್ನೋರ ಜೊತೆ ಸಲುಗೆಯಿಂದ ಇದ್ದಿದ್ದನ್ನ ಈ ಹರೀಶ್ ಸಹಿಸಿಲ್ಲ. ಹೀಗಾಗಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ರಾಮಚಂದ್ರ ರೆಡ್ಡಿಯನ್ನ ಹರೀಶ್ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಬಸ್ ಚಾಲನೆ ಮಾಡ್ತಾ ಇದ್ದ ವೇಳೆ ಹೃದಯಾಘಾತ ಆಗಿದೆ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕ ಸಾವನ್ನಪ್ಪಿದ್ದಾರೆ. ಬಸ್ ಚಲಾಯಿಸ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಹೃದಯಾಘಾತ ಸಂಭವಿಸಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕ ಸಾವನ್ನಪ್ಪಿದ್ದಾರೆ. 32 ವರ್ಷದ ರಮೇಶ್ ಮೃತಪಟ್ಟಿರುವಂಥದ್ದು. ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದೆ. ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಎದೆನೋವು ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ರಸ್ತೆ ಬದಿಗೆ ಬಸ್ ಅನ್ನು ನಿಲ್ಲಿಸಿದ್ದಾರೆ. ಜಿಗಡಿಯಿಂದ ಬೊಮ್ಮಸಂದ್ರದ ಕಡೆಗೆ ಹೋಗ್ತಾ ಇದ್ದಂತಹ ಬಸ್ ಇದು. ಇಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಮೃತನ ಕುಟುಂಬಕ್ಕೆ ಪರಿಹಾರವನ್ನು ನೀಡಬೇಕು ಅಂತ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬೇಡಿಕೆ ಈಡೇರದೇ ಇದ್ರೆ ಡಿಪೋ ಮುಂದೆ ಪ್ರೊಟೆಸ್ಟ್ ಮಾಡಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಬಸ್ಗಳನ್ನ ನಿಲ್ಲಿಸಿ ಬಿಎಂಟಿಸಿ ಚಾಲಕರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. 12 ಜನ ಹೌದು ಸರ್, 12 ಜನ ಇದ್ರು ಸರ್ ಪ್ಯಾಸೆಂಜರ್. 12 ಜನ ಏನೂ ಆಗಿಲ್ಲ ಸರ್. ನೋವು ಅಂತ ಅಂದಾಗ ಅವನು ಸೈಡ್ಗೆ ಹಾಕಿ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ದಾನೆ. ಆ ಟೈಮಲ್ಲಿ ಕಂಡಕ್ಟ್ರು ತಣ್ಣಗಿರೋ ನೀರನ್ನು ತೊಗೊಂಬಂದು ಕೊಟ್ಟು ಅವ್ರಿಗೆ ತುಂಬ ನೋತಾ ಇದೆ ಅಂದಾಗ ಅವ್ರು ಕಂಡಕ್ಟ್ರನ್ನೇ ಆಟೋ ಗೀಟೋ ಮಾಡ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಪ್ಯಾಸೆಂಜರ್ ಇದ್ರು. ಸದ್ಯ ಅಲ್ಲಿ ಯಾವಾಗೂ ಕ್ರೌಡ್ ಇರುತ್ತೆ. ಆ ರೋಡು ಚಿಕ್ಕದು, ಬೊಮ್ಮಸಂದ್ರ ಜಿಗಣಿ ರೋಡು. ಅದರಲ್ಲೂ ಕೂಡ ಅವನು ಮಾನವೀಯತೆ ತೋರಿಸ್ಕೊಂಡು ಸೈಡ್ಗೆ ಹಾಕ್ಬಿಟ್ಟು ಆ ನೋವನ್ನ ಬೇರೆ ಥರ ಇದು ಮಾಡ್ಕೊಂಡಿದ್ದಾನೆ. ಆಗ ಹಾಸ್ಪಿಟ್ಲಿಗೆ ಹೋಗಿ ಡೆತ್ ಆಗಿದೆ. ಏನು ಮಾಡೋಕ್ಕಲ್ಲ, ನಮ್ಮಲ್ಲಿದ್ದವನೊಬ್ಬ ತಿರೋದ್ರಂತ ನಮಗೂ ಬೇಜಾರು. ಮೊದಲೊಂದ್ಸಲಿ ಇದೇ ಥರ ಮಲ್ಲಿಕಾರ್ಜುನ್ ವಿಷಯಕ್ಕೂ ನಿಮಗೂ ಗೊತ್ತಿರುತ್ತೆ, ನ್ಯೂಸಲ್ಲೆಲ್ಲ ಬಂದಿತ್ತು. ಅವ್ರಿಗೂ ಇದೇ ಥರ ಪರಿಹಾರ ಕೊಟ್ಟಿದ್ದೀವಿ ಅಂತೇಳಿ ಮೋಸ ಮಾಡಿದ್ರು. ನಮಗೆ ಇವ್ರಿಗೂ ಅದೇ ಥರ ಮಾಡ್ತಾರೆ ಅನ್ನೋ ಉದ್ದೇಶ